ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 43ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ನಾ ಕೋಯಿ ಉಮಂಗ್ ಹೈ, ನಾ ಕೋಯಿ ತರಂಗ್ ಹೈ, ಮೇರಿ ಜಿಂದಗಿ ಹೈ ಕ್ಯಾ ಇಕಟಿ ಪತಂಗ್ ಹೈ. ಇದ್ದಕ್ಕಿದ್ದೇ ಹಾಗೆ ಬದಲಾದ ಹಾಡನ್ನು ಕೇಳಿ ತಲೆ ಬಾಚುತ್ತಿದ್ದ ಭೂಮಿಯ ಕೈ ಹಾಗೇ ನಿಂತಿತು. ತಿರುಗಿ ನೋಡಿದಾಗ ಮೊಬೈಲ್ನಲ್ಲಿ ಹಾಡು ಬದಲಾಗಿತ್ತು. ಹಾಡಿನೊಂದಿಗೆ ಭೂಮಿಯ ಖುಷಿ ಕೂಡ ಕಣ್ಣೀರಾಗಿ ಬದಲಾಗಿತ್ತು. ಮೊಬೈಲ್ ಪರದೆ ಮೇಲೆ ವಿಧವೆಯ ರೂಪದಲ್ಲಿ ಹಾಡುತ್ತಿದ್ದ ನಾಯಕಿಯನ್ನು ಕಂಡು ಭೂಮಿಯ ಕೈನಿಂದ ಬಾಚಣಿಕೆ ಜಾರಿ ಬಿದ್ದಿತು. ಒಂದು ಕ್ಷಣ ಭೂಮಿ ಏನೂ ಮಾಡಲು ತೋಚದೆ ಸುಮ್ಮನೆ ನಿಂತು ಬಿಟ್ಟಳು. ಭೂಮಿಯ ಕಣ್ಣು ಹಸಿಯಾಗಿದ್ದು ಕಂಡು ಸಿಂಧುವಿನ ಮನದಲ್ಲಿ ಏನೋ ವಿವರಿಸಲಾಗದ ಆನಂದ. ಭೂಮಿಯ ಕಣ್ಣಿಗೆ ಬೀಳದ ಹಾಗೆ ಅಲ್ಲಿಂದ ಹೊರಟು ಹೋದಳು ಸಿಂಧು. ಆದರೆ ಅವಳ ಕೃತ್ಯಕ್ಕೆ ಅಲ್ಲಿ ಒಂದು ಸಾಕ್ಷಿ ಬಿಟ್ಟು ಹೋಗಿದ್ದಳು. ಜಾನಮ್ಮ, ನಾನೀ ಮನೆಗೆ ಸ್ವಂತ ಮೊಮ್ಮಗ, ಜೋರಾಗಿಯೇ ಹೇಳಿದ್ದ ಅಭಿ. ಜಾನಕಿಯವರ ಮುಖ ಬಿಳಿಚಿಕೊಂಡಿತ್ತು. ಅಂದರೆ? ಕೇಳಿದವರ ದನಿ ನಡುಗುತ್ತಿತ್ತು. ಅಭಿ ಎದ್ದು ನಿಂತು ಮುಖ ಮುಚ್ಚಿಕೊಂಡು, ನಾನು ಈ ಮನೆ ಮಗ, ಕೋದಂಡರಾಮ ಅವ್ರ ಮಗ ಎಂದು ಹೇಳಿದ. ಆ ಸತ್ಯ ಕೇಳಿದ ಜಾನಮ್ಮ ಸಿಡಿಲು ಬಡಿದವರಂತೆ ನಿಶ್ಚಲವಾಗಿ ನಿಂತು ಬಿಟ್ಟರು. ಜಾನಮ್ಮ, ಜಾನಮ್ಮ, ಏನಾದರೂ ಹೇಳಿ ಜಾನಮ್ಮ ಎನ್ನುತ್ತಾ ಅವರ ಪಾದದ ಬಳಿ ಕುಸಿದು ಅಳತೊಡಗಿದ ಅಭಿ. ಯಾಕಳ್ತೀಯ ಅಭಿ ಎನ್ನುತ್ತಾ ಅವನ ತಲೆಯ ಮೇಲೆ ತಮ್ಮ ಕೈಗಳನ್ನು ಆಶೀರ್ವಾದ ಮಾಡುವಂತಿಟ್ಟರು ಜಾನಮ್ಮ. ಅಂತೂ ಕಡೆಗಾಲದಲ್ಲಿ ಅತ್ತೆ ಮಾವ ತಮ್ಮ ಮೊಮ್ಮಗನ್ನ ನೋಡೋ ಹಾಗಾಯ್ತಲ್ಲ, ಒಳ್ಳೆಯದಾಯ್ತು ಬಿಡು. ನೀನು ಯಾರು ಅಂತ ಗೊತ್ತಾದರೆ ನಿನ್ನ ಅಜ್ಜ ಅಜ್ಜಿ ತುಂಬ ಸಂತೋಷ ಪಡ್ತಾರೆ. ಹೋಗು, ನಿನ್ನ ಅಜ್ಜಂಗೆ ನಿಜ ಹೇಳಿ ಅವರ ಆಶೀರ್ವಾದ ತಗೋ ಎಂದವರ ದನಿಯಲ್ಲಿ ಭಾವನೆಗಳ ಹೊರತೆಯೇ ಬತ್ತಿ ಹೋದ ಹಾಗಿತ್ತು. ಕಣ್ಣುಗಳಲ್ಲಿ ಹನಿ ನೀರು ಕೂಡ ಇರಲಿಲ್ಲ. ಜಾನಮ್ಮ, ನನ್ನ ಕ್ಷಮಿಸಿ ಜಾನಮ್ಮ ಎನ್ನುತ್ತಿದ್ದವನ ಕಡೆ ತಿರುಗಿ ನಿರ್ಜೀವನಗೆ ಬೀರಿ ಅವನಿಗೆ ಬೆನ್ನು ಮಾಡಿ ಹೊರಟರು. ಅಭಿ ಅವರ ಹಿಂದೆಯೇ ಹೋಗಲು ಹೆಜ್ಜೆ ಇಟ್ಟಾಗ ತಮ್ಮ ಕೈ ತೋರಿ ಹಿಂಬಾಲಿಸಿ ಬರಬೇಡ ಎಂದು ಸನ್ನೆ ಮಾಡಿ ಹೊರಗೆ ಹೊರಟರು ಜಾನಕಿ. ಅವರ ಮುಖದಲ್ಲಿನ ನಿರ್ಭಾವುಕತೆ, ಕಣ್ಣಲ್ಲಿನ ಶೂನ್ಯತೆ ಅಭಿಯನ್ನು ತಮ್ಮ ಪರಿಧಿಯಿಂದ ಹೊರಗಿಟ್ಟ ಹಾಗನಿಸಿತು ಅಭಿಗೆ. ಅನಿಲ ಭೂಮಿ ಕೊಟ್ಟ ಆ ದಾರವನ್ನು ಕೈಲಿ ಹಿಡಿದು ನೋಡಿದ. ಕಳೆದ ಬಾರಿ ಊರ ಜಾತ್ರೆ ಸಮಯದಲ್ಲಿ ಭೂಮಿಗೆ ಒಂದು, ಸಿಂಧುವಿಗೆ ಒಂದು ಬೆಳ್ಳಿ ದಾರದ ಜೊತೆಗೆ ಕಪ್ಪು ದಾರ ಬೆರೆತ ದೃಷ್ಟಿದಾರ ಮಾಡಿಸಿ ತಂದಿದ್ದ. ಭೂಮಿಯ ದಾರಕ್ಕೆ ಬಿ ಕೊಂಡಿ ಹಾಕಿಸಿದ್ದರೆ ಸಿಂಧುವಿನ ದಾರಕ್ಕೆ ಎಸ್ ಕೊಂಡಿ ಹಾಕಿಸಿದ್ದ. ಆ ದಾರ ನೋಡುತ್ತಿದ್ದ ಹಾಗೆ ಅನಿಲ್ನ ಕಣ್ಣು ತುಂಬಿ ಬಂದಿತ್ತು. ಅಣ್ಣ, ಸಿಂಧುಗೆ ನನ್ನ ಮೇಲೆ ಯಾಕೆ ಕೋಪ ಎಂದವಳು ತುಸಿ ನಿಲ್ಲಿಸಿ, ಇಲ್ಲ, ಇದು ಬರೀ ಕೋಪ ಅಲ್ಲ, ದ್ವೇಷ. ಅದೇನೋ ದ್ವೇಷ ಅವಳಿಗೆ ನನ್ನ ಮೇಲೆ. ನನ್ನ ನಗು ಅವಳಿಗೆ ಸಹ್ಯ ಇಲ್ಲ ಅಣ್ಣ ಎಂದು ಹೇಳುತ್ತಾ ಅನಿಲನ ಮುಖ ನೋಡಿದವಳಿಗೆ ಅವನ ಕಣ್ಣಲ್ಲಿ ತುಂಬಿದ್ದ ನೀರು ಕಂಡಿತ್ತು. ಅವನ ಕಣ್ಣಲ್ಲಿದ್ದ ನೀರನ್ನು ಕಂಡವಳಿಗೆ ಅವನ ಮನಸ್ಸಿಗೆ ಆಗಿರುವ ಆಘಾತದ ಅಂದಾಜು ದೊರಕಿತ್ತು. ಮುಂದೆ ಏನೂ ಮಾತನಾಡದೆ ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಧಸಕ್ಕನೆ ಕುಳಿತಳು. ಅಣ್ಣನ ಮುಂದಿನ ಜೀವನ ತನ್ನಿಂದಾಗಿ ಅನಿಶ್ಚಿತತೆಯ ತೂಗು ಸೇತುವೆಯಾಯಿತು ಎನಿಸಿ ಭೂಮಿಯ ಕಣ್ಣು ಕೂಡ ತುಂಬಿ ಬಂದಿತು. ಅನಿಲ ಅಲ್ಲಿಂದ ಹೊಳೆಯ ಕಡೆಗೆ ನಡೆದಿದ್ದ. ಹರಿಯುತ್ತಿದ್ದ ಹೊಳೆಯನ್ನೇ ದಿಟ್ಟಿಸಿ ನೋಡುತ್ತಿದ್ದ ಅನಿಲ ಕೈಯಲ್ಲಿ ಸಿಂಧುವಿನ ದೃಷ್ಟಿದಾರ ಇತ್ತು. ಅನಿ, ಇಲ್ಲಿದೆಯಾ ಎನ್ನುತ್ತಾ ಪಕ್ಕದಲ್ಲೇ ಬಂದು ಕುಳಿತಳು ಸಿಂಧು. ತಕ್ಷಣವೇ ಕೈಲಿದ್ದ ದಾರವನ್ನು ಮುಷ್ಟಿಯಲ್ಲಿ ಬಂಧಿಸಿ ಅವಳಿಗೆ ಕಾಣದಂತೆ ಅಡಗಿಸಿ ಇಟ್ಟುಕೊಂಡನು. ಅನಿಲ್ನ ಕಣ್ಣಲ್ಲಿ ನೀರಿನ ಪಸೆ ಕಂಡ ಸಿಂಧು, ಯಾಕೆ ಕಣ್ಣಲ್ಲಿ ನೀರು ಎಂದು ಕೇಳಿದಳು. ಅವಳ ದನಿಯಲ್ಲಿದ್ದ ಕಾಳಜಿ ಅನಿಲನ ಮನ ತಾಕಿತ್ತು. ಸಿಂಧುವಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ. ಒಲವಿನ ಮಹಾಪೂರವೇ ಕಂಡಿತ್ತು. ನನ್ನ ಬಗ್ಗೆ ಇಷ್ಟೆಲ್ಲ ಕಾಳಜಿ ಪ್ರೀತಿ ಇರೋ ಸಿಂಧು ಭೂಮಿ ಬಗ್ಗೆ ಕೆಟ್ಟದ್ದು ಯೋಚಿಸೋಕೆ ಸಾಧ್ಯನೇ? ಯಾಕೋ ಮನಸ್ಸು ಒಪ್ಪಲು ಸಿದ್ಧವಾಗಲಿಲ್ಲ. ಏನಿಲ್ಲ, ಭೂಮಿ ಬಗ್ಗೆ ಯೋಚನೆ ಮಾಡ್ತಿದ್ದೆ ಎಂದವ ಕಡೆಗಣ್ಣಲ್ಲಿ ಸಿಂಧುವಿನ ನಡಿಯನ್ನೇ ಗಮನಿಸತೊಡಗಿದ. ಭೂಮಿಯ ಹೆಸರು ಕೇಳಿದೊಡನೆ ಸಿಂಧುವಿನ ಮುಖದಲ್ಲಿ ಸಣ್ಣ ಅಸಹನೆಯ ನೆರಳು ಕಾಣಿಸಿತು. ಒಮ್ಮೆ ಮುಷ್ಟಿ ಬಿಗಿದು ಕಣ್ಣು ಮುಚ್ಚಿ ತೆಗೆದ ಸಿಂಧುವಿನ ಮುಖ ಸಹಜವಾಗಿತ್ತು. ಕ್ಷಣದಲ್ಲೇ ಸಿಂಧುವಿನ ಮುಖದಲ್ಲಿ ಕಂಡ ಭಾವನೆಗಳ ಬದಲಾವಣೆ ಅನಿಲ್ನನ್ನು ಅಚ್ಚರಿಗೆ ದೂಡಿತ್ತು. ಭೂಮಿ ಬಗ್ಗೆನಾ? ಅವಳ ಬಗ್ಗೆ ಏನು ಯೋಚನೆ?
ಮುಖದಲ್ಲಿ ಕಂಡ ಅಸಹನೆ ದನಿಯಲ್ಲಿ ಕಾಣದಂತೆ ಎಚ್ಚರ ವಹಿಸಿದ್ದಳು ಸಿಂಧು. ಈಗ ಯಾಕೋ ಭೂಮಿ ತುಂಬ ಸಪ್ಪಗಿದ್ಲು. ಅದು ಯಾವುದೋ ಹಾಡು ಕೇಳಿಕೊಂಡು ಅಳ್ತಾ ಇದ್ಲು. ಅವಳ ಜೀವನ ಒಂದು ರೀತಿ ದಡ ಸೇರದೆ ಇರೋ ದೋಣಿ ಆಗಿಬಿಟ್ಟಿದೆ. ಮುಂದೆ ಏನು ಮಾಡೋದೋ ಗೊತ್ತಾಗ್ತಿಲ್ಲ ಎಂದವ ಸಿಂಧುವಿನ ಪ್ರತಿಕ್ರಿಯೆಗಾಗಿ ಕಾಯುತ್ತಾ ಕುಳಿತ. ಗಂಡನ ಮನೆಗೆ ಹೋಗೋದೊಂದೇ ಅವಳಿಗಿರೋ ದಾರಿ ಎಂದಳು ಸಣ್ಣ ದನಿಯಲ್ಲಿ ಸಿಂಧು ವಕ್ರನಗೆ ನಗುತ್ತಾ. ಏನಾದರೂ ಹೇಳಿದೆಯಾ? ಅವಳಂದ ಮಾತು ಕಿವಿಗೆ ಬಿದ್ದರೂ ಮತ್ತೊಮ್ಮೆ ಕೇಳಿದ ಅನಿಲ. ಅವಳಿಗೊಂದು ಮದುವೆ ಮಾಡೋದು ಒಳ್ಳೆಯದು ಅಂದೆ ಎಂದಳು ಮಾತು ಬದಲಿಸುತ್ತಾ. ಅವಳ ಸ್ಥಿತಿ ಗೊತ್ತಿದ್ದು ಯಾರು ತಾನೇ ಮದುವೆ ಆಗ್ತಾರೆ ಹೇಳು? ಅಭಿ ಆಗ್ತೀನಿ ಎಂದಿದ್ದಾನಲ್ಲ. ಹಿಂದೆ ಮುಂದೆ ಯೋಚಿಸದಳೆ ನುಡಿದಳು ಸಿಂಧು. ತನಗೆ, ಭೂಮಿಗೆ, ಜಾನಕಿ ಅತ್ತೆಗೆ ಹಾಗೂ ಶಾಂತ ದೊಡ್ಡಮ್ಮನಿಗೆ ಮಾತ್ರ ತಿಳಿದಿರುವ ಸತ್ಯ ಇವಳಿಗೆ ತಿಳಿದದ್ದು ಹೇಗೆಂದು ಚಿಂತಿಸುತ್ತಾ ಕುಳಿತ ಅನಿಲ. ಮನ ಸಿಂಧುವಿನ ಬಗ್ಗೆ ತಪ್ಪಾಗಿ ಯೋಚಿಸಲು ಹಿಂಜರಿದರೂ ಬುದ್ಧಿ ಕಣ್ಣಾರೆ ಕಂಡದ್ದನ್ನು ಒಪ್ಪು ಎನ್ನುತ್ತಿತ್ತು. ಬುದ್ಧಿ ಮನಸ್ಸಿನ ತಾಕಲಾಟದ ನಡುವೆ ಏನೂ ತೋಚದೆ ಹೊಳೆ ಕಡೆ ನೋಡುತ್ತಾ ಕುಳಿತ. ಜೀವವಿಲ್ಲದ ಗೊಂಬೆಯಂತೆ ಕುಳಿತು ಎಷ್ಟೋ ಹೊತ್ತಾಗಿತ್ತು. ಎದೆ ಬಡಿತ, ಉಸಿರಾಟದ ಸಣ್ಣ ಏರಿಳಿತ ಬಿಟ್ಟರೆ ಬದುಕಿದ್ದನೇ ಎಂಬುದಕ್ಕೆ ಸಾಕ್ಷಿಯೇ ಇಲ್ಲದ ಹಾಗೆ ಕುಳಿತಿದ್ದ ಅಭಿ. ಅಭಿ ಅಭಿ ಅಭಿರಾಮ ಕೂಗುತ್ತಿದ್ದರೂ ಯಶೋದಜ್ಜಿ ಮೆಟ್ಟಲಿನ ಕೆಳಗೆ ನಿಂತು. ಓಹ್, ಏನಜ್ಜಿ ಕರೆದ್ರಾ? ಇಹಕ್ಕೆ ಬಂದು ಅಜ್ಜಿಯ ಕರೆಗೆ ಸ್ಪಂದಿಸಿದ್ದ. ಅದು ಮೂಲೆ ಮನೆ ರಾಜಿ ಗಿಣ್ಣದ ಹಾಲು ತಂದು ಕೊಟ್ಟಿದ್ಲು, ನಿಂಗೆ ಕೊಡೋಣ ಅಂತ ಕರೆದೆ. ನಾನೇ ಮೇಲೆ ಬಂದು ಕೊಡೋಣ ಅಂದರೆ ಹಾಳಾದ ಮಂಡಿ ನೋವು. ವಯಸ್ಸಾಗ್ತಾ ಆಗ್ತಾ ಜೀವನ ಭಾರಿ ಕಷ್ಟ ಕಣಪ್ಪ ಎನ್ನುತ್ತಾ ಗಿಣ್ಣದ ಹಾಲಿದ್ದ ಬಟ್ಟಲನ್ನು ಅವನೆಡೆ ಚಾಚಿದರು. ಕೈ ಚಾಚಿ ತೆಗೆದುಕೊಂಡ ಅಭಿ. ಅಜ್ಜಿ ಕೊಟ್ಟ ಬಟ್ಟಲಿನಲ್ಲಿ ತುಂಬಿದ್ದ ಅಕ್ಕರೆ ಕಂಡು ಅಭಿಯ ಮನದ ಜೊತೆ ಕಣ್ಣೂ ತುಂಬಿ ಬಂತು. ಜಾನಕಿ ಜಾನಕಿ ಜಾನೂ ಕೂಗುತ್ತಾ ಮನೆ ಒಳಗೆ ನಡೆದರು ಯಶೋದಜ್ಜಿ. ಆಗಲೇ ಅಭಿಗೆ ವಾಸ್ತವದ ಅರಿವಾಗಿದ್ದು. ಜಾನಮ್ಮ, ಅಯ್ಯೋ ಎಂಥ ಸ್ವಾರ್ಥಿ ಆಗಿಬಿಟ್ಟೆ ನಾನು. ಅಷ್ಟು ದೊಡ್ಡ ಸತ್ಯ ತಿಳಿದ ಮೇಲೆ ಹೇಗಿದ್ದಾರೆ ಅವರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡಿದೆ. ನಂದೇ ಲೋಕದಲ್ಲಿ ಮುಳುಗ್ಬಿಟ್ನಲ್ಲ. ಮೊದಲು ಜಾನಮ್ಮನ ಮಾತಾಡಿಸ್ಬೇಕು ಎಂದು ಯೋಚಿಸುತ್ತಾ ಅಜ್ಜಿಯ ಹಿಂದೆಯೇ ಮನೆಯೊಳಗೆ ನಡೆದ ಅಭಿ. ಅಭಿ, ಜಾನಕಿ ಹಿತ್ಲಲ್ಲಿದ್ದಾಳ ಏನೋ ನೋಡಪ್ಪ. ಇವತ್ತು ಯಾಕೋ ಕಾಲು ತುಂಬ ನೋವಾಗ್ತಿದೆ. ಹೆಜ್ಜೆ ಎತ್ತಿಡೋದು ಕೂಡ ತ್ರಾಸು ಅನ್ನಿಸ್ತಿದೆ ಅಜ್ಜಿ ಹೇಳಿದಾಗ ಹಿತ್ತಲಿಗೆ ಧಾವಿಸಿದ. ಜಾನಮ್ಮ ಜಾನಮ್ಮ ಅಭಿಯ ಕೂಗಿಗೆ ಮಾರುತ್ತರ ಬರಲಿಲ್ಲ. ಅಭಿಯ ಗಮನ ಅಡಿಗೆ ಮನೆ ಕಡೆ ಹೋಯಿತು. ಖಾಲಿ ಜಾಗ ತನ್ನ ಒಡತಿಯಲ್ಲಿಲ್ಲ ಎಂಬುದನ್ನು ತಿಳಿಸಿತು. ಅಭಿಯ ಕಾಲುಗಳು ಜಾನಮ್ಮನ ಕೋಣೆಯ ಕಡೆ ಸಾಗಿತು. ಅಲ್ಲಿ ಕೂಡ ಜಾನಮ್ಮನನ್ನು ಕಾಣದೆ ಕಂಗೆಟ್ಟ ಅಭಿ. ಅಜ್ಜಿ, ಜಾನಮ್ಮ ಇಲ್ಲೆಲ್ಲೂ ಇಲ್ಲ. ಹೊರಗೆ ಹೋಗಿ ಬರ್ತೀನಿ ಅಂತ ಏನಾದರೂ ಹೇಳಿದ್ರಾ? ಆತಂಕಭರಿತ ದನಿ ಅಭಿಯದ್ದು. ಇಲ್ಲ ಕಣಪ್ಪ, ನನಗೇನೂ ಹೇಳಿದ ಎಂದಾಗ ಬಿರುಗಾಳಿಯಂತೆ ಹೊರಗೆ ಓಡಿದ ಅಭಿ. ಹಿಂದಿನಿಂದ ಅಜ್ಜಿ ಅಭಿ ಅಭಿ ಎಂದು ಕರೆಯುತ್ತಿದ್ದುದು ಕಿವಿಗೆ ಬಿದ್ದರೂ ಕರೆ ಕೇಳಿ ಹಿಂದೆ ತಿರುಗಿ ಓಡಿ ಬರುತ್ತಿರಲಿಲ್ಲ ಮನಸ್ಸು. ಅವರ ಕರೆಗೆ ಕಿವಿಗೊಡದೆ ಜಾನಮ್ಮನನ್ನು ಹುಡುಕುತ್ತಾ ಹೊರಗೆ ಓಡಿದ. ಅಭಿಯ ಕಾಲುಗಳು ಅವನನ್ನು ಸೀದಾ ರಾಮನ ಗುಡಿಗೆ ಕರೆತಂದಿತ್ತು. ಅವನ ಕಣ್ಣುಗಳು ಸರಸರನೆ ತನ್ನ ಜಾನಮ್ಮನಿಗಾಗಿ ದೇವಸ್ಥಾನವನ್ನೆಲ್ಲ ಅರಸಿದವು. ತಾನು ಬಯಸಿದವರನ್ನು ಕಾಣದೆ ಬಳಲಿದ್ದವು ಅವನ ಕಣ್ಣುಗಳು. ಇಡೀ ಪ್ರಾಂಗಣವನ್ನೆಲ್ಲ ಸುತ್ತು ಹಾಕಿ ಬಂದರೂ ಅವನ ಜಾನಮ್ಮನ ಸುಳಿವಿಲ್ಲ. ಅಭಿ, ಪ್ರಸಾದ ತಗೋಪ್ಪ. ಎದುರಿಗೆ ಬಂದ ಅರ್ಚಕರ ಮಾತಿಗೆ ಉತ್ತರ ನೀಡದೆ ಜಾನಮ್ಮ ಬಂದಿದ್ರಾ ಎಂದು ಕೇಳಿದ. ಹಾಂ, ಬಂದಿದ್ದರು. ಯಾಕೋ ರಾಮನ ಮುಂದೆ ಕೂತು ಕಣ್ಣೀರು ಹಾಕ್ತಾಯಿದ್ರು. ಆಮೇಲೆ ಎದ್ದು ಹೋದರು ಎಂದರು. ಯಾವ ಕಡೆ ಹೋದರು? ಆತಂಕದಿಂದ ಕೇಳಿದ ಅಭಿ. ಹೊಳೆ ಕಡೆ ಹೋದಾಗಿತ್ತು ಎಂಬ ಅರ್ಚಕರ ಮಾತು ಮುಗಿಯುವ ಮುಂಚೆಯೇ ಅಭಿ ಅಲ್ಲಿಂದ ಹೊಳೆ ಕಡೆ ಓಡಿದ್ದ. ಮನ ಸಿಂಧುವಿನ ಬಗ್ಗೆ ತಪ್ಪಾಗಿ ಯೋಚಿಸಲು ಹಿಂಜರಿದರೂ ಬುದ್ಧಿ ಕಣ್ಣಾರೆ ಕಂಡದ್ದನ್ನು ಒಪ್ಪು ಎನ್ನುತ್ತಿತ್ತು. ಬುದ್ಧಿ ಮನಸ್ಸಿನ ತಾಕಲಾಟದ ನಡುವೆ ಏನೂ ತೋಚದೆ ಹೊಳೆಯ ಕಡೆ ನೋಡುತ್ತಾ ಕುಳಿತಿದ್ದ ಅನಿಲ. ಧಪ್ ಎಂಬ ಸದ್ದು ಕೇಳಿಸಿತ್ತು. ಅಯ್ಯೋ, ಯಾರೋ ಹೆಂಗ್ಸ್ ಹೊಳೆಗೆ ಹಾರ್ಬಿಟ್ಟವ್ರೆ. ಅಲ್ಲಿ ಶಾನೆ ಸೆಳವಿದೆ. ಯಾರಾದರೂ ಆ ಹೆಂಗ್ಸನ್ನು ಬದುಕಿಸ್ರಪ್ಪ. ಸೇರಿದ ಜನ ತಲೆಗೊಂದು ಮಾತನಾಡತೊಡಗಿದರು. ಆದರೆ ನದಿಯ ಸೆಳವಿಗೆ ಹೆದರಿ ಯಾರೂ ಒಂದು ಹೆಜ್ಜೆ ಕೂಡ ಮುಂದೆ ಇಡಲಿಲ್ಲ. ಅನಿಲ್ನಿಗೆ ನೀರಿಗೆ ಬಿದ್ದವರು ಯಾರೆಂದು ತಿಳಿಯದೇ ಇದ್ದರೂ ಹಸಿರು ಬಣ್ಣದ ಸೀರೆ ತೇಲುತ್ತಿರುವುದು ಕಂಡು ಹಿಂದೆ ಮುಂದೆ ಯೋಚಿಸದೆ ಹೊಳೆಗೆ ಹಾರಿದ. ಹೊಳೆಗೆ ಹಾರಿದ್ದ ಹೆಂಗಸು ಯಾರು? ನೋಡೋಣ ಮುಂದಿನ ಸಂಚಿಕೆಯಲ್ಲಿ.
ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.